ಗೈಸ್ ನೋಡಿ ತುಂಬ ಅಂದರೆ ತುಂಬಾ ಹಾಯ್ ಗೈಸ್, ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 2:30 ಆಗಿದೆ. ಬೆಳಗಿಂದ ಇಲ್ಲಿವರೆಗೂ ಮಳೆ ಇರಲಿಲ್ಲ, ಸ್ವಲ್ಪ ಬಿಸಿಲಾಗಿತ್ತು, ಲೈಟಾಗಿ ಬಿಸಿಲಿತ್ತು. ಸೊ ಇವಾಗ ತುಂಬಾ ಮಳೆ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಅನಿಸುತ್ತೆ. ನೋಡಿ ತುಂಬಾ ಮಳೆ ಬರ್ತಾ ಇದೆ. ಕೊಡಗು ಅಂದ ತಕ್ಷಣ ಮಳೆಗಾಲದಲ್ಲಿ ತುಂಬಾ ಮಳೆ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಕೂಡ ಗ್ಯಾಪ್ ಬಿಡಲ್ಲ, ಅಷ್ಟೊಂದು ಮಳೆ ಬರುತ್ತೆ. ಬಟ್ ಇಲ್ಲಿ ನಾವು ದನ ಕಟ್ಟಾಕೋದು ಇಲ್ಲಿ ಈ ಪ್ಲೇಸಲ್ಲಿ, ಅಂದರೆ ಬೇಸಿಗೆಗಾಲದಲ್ಲಿ ಮಾತ್ರ ನಾವು ಇಲ್ಲಿ ಹಸ ಕಟ್ಟಾಕ್ತೀವಿ, ಇಲ್ಲಾಂದರೆ ಮನೆ ಆ ಕಡೆ ಕಟ್ಟಾಕ್ತೀವಿ, ಮನೆ ಬ್ಯಾಕ್ ಸೈಡ್ ಅಲ್ಲಿ ಕಟ್ಟಾಕ್ತೀವಿ. ಇವಾಗ ಮಳೆಗಾಲದಲ್ಲಿ ಇಲ್ಲಿ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ, ಸೊ ಅದಕ್ಕೋಸ್ಕರ. ಮತ್ತು ಏನಂತಂದರೆ ಇಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು, ಅಕಸ್ಮಾತ್ ಮನೆಗೆ ಬಂದರೆ ನಾನು ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಇಲ್ಲಿ ಕೂತ್ಕೊಂಡು. ಇಲ್ಲಿ ಎಲ್ಲೂ ನೆಟ್ವರ್ಕ್ ಸಿಗೋದಿಲ್ಲ. ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ನೆಟ್ವರ್ಕ್ ಸಿಗುತ್ತೆ, ಬಟ್ ಯಾವುದೇ ಪ್ಲೇಸಲ್ಲಿ ಕೂಡ ನೆಟ್ವರ್ಕ್ ಸಿಗೋದಿಲ್ಲ, ಒಂದು ಪಾಯಿಂಟ್ ಕೂಡ ಸಿಗೋದಿಲ್ಲ. ಇಲ್ಲಿ ಕೂತ್ರೆ ಸ್ವಲ್ಪ ನೆಟ್ವರ್ಕ್ ಸಿಗುತ್ತೆ. ಇಲ್ಲೇ ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡೋದು, ಮನೆಗೆ ಬಂದರೆ ಮಾತ್ರ. ಇಲ್ಲಾಂದರೆ ಬೆಂಗಳೂರಲ್ಲಿ ಇರ್ತೀನಲ್ಲ, ಎನಿ ಟೈಮ್ ನೆಟ್ವರ್ಕ್ ಇರುತ್ತೆ. ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಗೈಸ್, ನಮ್ಮಮ್ಮ ಮಳೇಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಸೌದೆ ತಗೊಂಡೋಗ್ತಾ ಇದ್ದಾರೆ. ಇದು ಬಂದು ಮಳೆಗಾಲದಲ್ಲಿ ನಮಗೆ ತುಂಬಾ ಯೂಸ್ ಆಗುತ್ತೆ. ಮಳೆ ಬಂದರೆ ಎಲ್ಲ ಸೌದೆ ಕಷ್ಟ ಆಗುತ್ತೆ, ಸೊ ಬೆಂಕಿಗೆ ಬೇಕಾಗುತ್ತೆ ಸೌದೆ ಎಲ್ಲ. ಸೊ ನಾವು ಆ ಕಡೆ ಇನ್ನೂ ತುಂಬ ಇದೆ, ಬಟ್ ಇಲ್ಲಿ ಇಷ್ಟೇ ಇರೋದಷ್ಟೇ. ಆಲ್ರೆಡಿ ಎಲ್ಲ ಒಟ್ಟು ಜೋಡಿಸಿ ಆಗಿದೆ, ಇನ್ನಿಷ್ಟು ತಗೊಂಡೋಗಿ ಒಳಗಡೆ ಹಾಕಬೇಕು. ಇದೆಲ್ಲ ಸ್ನಾನ ಮಾಡಲಿಕ್ಕೆ ಮತ್ತು ಅನ್ನ ರೈಸ್ ಎಲ್ಲ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಇದನ್ನು. ಇಷ್ಟು ನೋಡಿ ಅಮ್ಮ ತಗೊಂಡೋಗ್ತಾ ಇದ್ದಾರೆ. ಇಷ್ಟು ಇದೆಲ್ಲ ನಾವು ಬೇಸಿಗೆಗಾಲದಲ್ಲೇ ಮಾಡಬೇಕಿತ್ತು, ಬಟ್ ಬೇಸಿಗೆಗಾಲದಲ್ಲಿ ಕೆಲಸ ಅಂತಲೇ ಆಯ್ತದೆಲ್ಲ. ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಸ್ವಲ್ಪ ಇಷ್ಟು ತಗೊಂಡೋಗಿ ಮನೇಲಿ ಹಾಕಿದರೆ ಸಾಕು. ಅಷ್ಟೆ. ನಾನು ನಿಮಗೆ ವಿಡಿಯೋ ಎಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಆ ಪ್ಲೇಸ್ ಕೂಡ ನಿಮಗೆ ತೋರಿಸ್ತೀನಿ. ಮತ್ತೆ ಸಿಗೋಣ. ಸೊ ಗೈಸ್, ನಾನಂತೂ ಇಂತೂ ಮನೆಯಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಸೊ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದು ನಾನು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಮನೇಲಿ ಸ್ವಲ್ಪನೂ ಕೂಡ ನೆಟ್ವರ್ಕ್ ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ವಿಂಡೋ ಸೈಡಲ್ಲಿ 1 ಪಾಯಿಂಟ್ ಸಿಗುತ್ತೆ ಅಷ್ಟೇ, ಅದು ಬಿಟ್ಟರೆ ನೆಟ್ವರ್ಕೇ ಇಲ್ಲ. ನಾನು ಏನಾದರೂ ವಿಡಿಯೋ ಮಾಡಿದರೆ ಇಲ್ಲೇ ನಾನು ಅಪ್ಲೋಡ್ ಮಾಡೋಕ್ಕೆ ಬರೋದು. ಸೊ ತುಂಬಾ ಕಷ್ಟ ಆಗುತ್ತೆ. ಒಂದು ವಿಡಿಯೋ ಅಪ್ಲೋಡ್ ಆಗೋಕ್ಕೇ ಒಂದು 2 ಅವರ್ ಎಲ್ಲ ತಗೊಳ್ಳುತ್ತೆ, ಅಷ್ಟೊಂದು ನೆಟ್ವರ್ಕ್ ಇಲ್ಲಿ ಸ್ಲೋ ಇದೆ. ಬಟ್ ನಮ್ಮ ಮನೆಗೆ ಕಂಪೇರ್ ಮಾಡಿದರೆ ಇಲ್ಲೇ ಬೆಟರ್. ನಾನು ಇಲ್ಲಿ ಬಂದು ಅಪ್ಲೋಡ್ ಮಾಡೋದೇ ಒಳ್ಳೆಯದು. ಸೊ ಇವಾಗಂತೂ ತುಂಬಾ ಮಳೆ ಬರ್ತಾ ಇದೆ. ಈ ಥರ ಕೊಡೆ ಇಟ್ಕೊಂಡು ಸೊಳ್ಳೆಗಳೆಲ್ಲ ಇರುತ್ತೆ. ಇಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಬರಬೇಕು. ಸೊ ಗೈಸ್, ನಾನು ತುಂಬ ಹೊತ್ತು ಇಲ್ಲಿ ಎಲ್ಲಾದರೂ ನಿಲ್ಲಕ್ಕಾಗಲಿಲ್ಲ ಅಂತಂದರೆ ಸೊಳ್ಳೆಗಳಿಂದ ಎಲ್ಲ ಕಚ್ಚಿಸ್ಕೊತಿದ್ರೆ, ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ, ಅಲ್ಲಿ ಮೊಬೈಲ್ನ ಇಟ್ಟು ನಾನು ಮನೆಗೆ ಹೋಗ್ತಾ ಇದ್ದೆ. ಮತ್ತು ತುಂಬ ಒಂದು 4 ಅವರ್ ಎಲ್ಲ ಆದಮೇಲೆ ನಾನು ಬಂದು ಮೊಬೈಲ್ ತಗೊಂಡು ಹೋಗ್ತಾ ಇದ್ದೆ. ಅಪ್ಲೋಡ್ ಆಗಿರುತ್ತೆ ಅಷ್ಟೊತ್ತಿಗೆಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇದೇ ಬಂದು ನಾವು ಅಪ್ಲೋಡ್ ಮಾಡೋ ಜಾಗ. ಇದು ನಂದು ನೋಡಿ, ಎಷ್ಟು ಫುಲ್ಲು ಫಾರೆಸ್ಟ್. ನಮ್ಮ ಮನೆ ಮುಂದೆನೇ ಇದು ಫಾರೆಸ್ಟ್ ಇರೋದು, ದೊಡ್ಡ ಫಾರೆಸ್ಟ್ ಇದಂತೂ. ತುಂಬ ಆನೆಗಳೆಲ್ಲ ತುಂಬಾ ಅಂದರೆ ತುಂಬ ಇರುತ್ತೆ. ಸೊ ನಾವು ಈ ರೋಡಲ್ಲೇ ನಾವು ಸ್ಕೂಲಿಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿಂದ ನನಗೆ ಟೌನಿಗೆ ಹೋಗಬೇಕು ಅಂತಂದರೆ 8 ಕಿಲೋಮೀಟರ್ ಆಗುತ್ತೆ. ಸೊ 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ನಾವು, ಅಂತಂದರೆ ಫಾರೆಸ್ಟಲ್ಲೇ ಹೋಗಬೇಕು. ಸೊ ನೋಡಿ, ಸೊಳ್ಳೆ ಎಲ್ಲ ಕಚ್ತಾ ಇದ್ದಾವೆ ಈಗಲೇ. ಇಲ್ಲಂತೂ ಜಿಗಣೆ ಅಂತ ಹೇಳ್ತಾರೆ, ಅದೆಲ್ಲ ಜಾಸ್ತಿ ಇರುತ್ತೆ. ಬಟ್ ಈ ರೋಡಲ್ಲಿ ಇಲ್ಲ, ಆ ಕಡೆ ಫಾರೆಸ್ಟಲ್ಲಿ ತುಂಬ ಇರುತ್ತೆ. ಅದೇ ಬ್ಲಡ್ ಎಲ್ಲ ಕುಡಿಯುತ್ತಲ್ಲ, ಆ ಜಿಗಣೆ ಅಂತ ಹೇಳ್ತಾರೆ. ಸೊ ತುಂಬಾ ಮಳೆ ಬರ್ತಾ ಇದೆ.
ನನಗಂತೂ ನಮ್ಮೂರು ಕಂಡ್ರೆ ತುಂಬ ಅಂದರೆ ತುಂಬಾ ಇಷ್ಟ. ಎಲ್ಲಿ ನೋಡಿದರೂ ಗ್ರೀನ್ ಗ್ರೀನ್ ಇರುತ್ತೆ. ಎನಿ ಟೈಮ್ ಮಳೆ ಬೀಳ್ತಾನೆ ಇರುತ್ತೆ ಮಳೆಗಾಲದಲ್ಲಿ ಮಾತ್ರ. ಸೊ ನೋಡ್ತಾ ಇದ್ದೀರಲ್ಲ ತುಂಬಾ ಮಳೆ ಬರ್ತಾ ಇದೆ. ನಮ್ಮ ಮನೇಲಂತೂ ಬೈತಾ ಇರ್ತಾರೆ ಇಷ್ಟೊತ್ತಿಗೆಲ್ಲ ಎಲ್ಲೋಗಿದ್ದಾಳೆ ಅಂತ. ನಾನಂತೂ ನಿಮಗೆ ವಿಡಿಯೋನು ಮಾಡಿ ತೋರಿಸೋಣ ಅಂತ ಮೇಲೆ ಬಂದಿದ್ದೀನಿ. ಸೊ ಸೊಳ್ಳೆ ಬೇರೆ ತುಂಬ ಕಚ್ತಾ ಇದೆ. ಆಲ್ಮೋಸ್ಟ್ ಹೊರಗಡೆ ಯಾರೂ ಬರಲ್ಲ ನಮ್ಮೂರಲ್ಲಂತೂ, ಮನೆ ಒಳಗಡೆನೇ ಇರ್ತಾರೆ ಇಷ್ಟೊತ್ತಿಗೆಲ್ಲ. ಸೊ ಮಳೆ ತುಂಬಾ ಇರುತ್ತಲ್ಲ ಹೊರಗಡೆ ಬರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮರ ಬಿದ್ದೋಗಿತ್ತು. ಸೊ ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಇದು ಬಂದು ನೋಡಿ ನಮ್ಮದು ಹಳೆ ಕಾಲದ್ದು ಲ್ಯಾಂಡ್ಲೈನ್. ಹಳೆ ಕಾಲದಲ್ಲ, ನಾವು ಇದನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಏನಂತಂದರೆ ಇದರಲ್ಲಿ ಜಾಸ್ತಿ ಚಾರ್ಜಸ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು, ಬಿಲ್ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಾಕ್ಸಿದ್ರು. ಸೊ ಇವಾಗ ಇದೇನು ವರ್ಕಿಂಗ್ ಇಲ್ಲ. ನಮ್ಮ ಕಡೆ ಎಲ್ಲ ಲ್ಯಾಂಡ್ಲೈನೇ ಜಾಸ್ತಿ. ಒಂದೊಂದು ಮನೆಯಲ್ಲಿ ಇವಾಗಲೂ ಕೂಡ ಲ್ಯಾಂಡ್ಲೈನ್ ಬಳಸ್ತಾ ಇದ್ದಾರೆ. ಬಟ್ ನಾವೆಲ್ಲ ತೆಗ್ಸಿದ್ವಿ. ತುಂಬ ಒಂದು ಮಂತ್ಲಿಗಂತೂ 1000 ರೂಪಿ ಬರೋದು. ಅದಕ್ಕೆ ನಾವೆಲ್ಲ ತೆಗ್ಸಿದ್ವಿ. ನೋಡಿ ಮರ ಎಲ್ಲ ಕಟ್ ಮಾಡಿದ್ದಾರೆ. ಇಲ್ಲೊಂದು ಮರ ಬಿದ್ದಿತ್ತು ದೊಡ್ಡದಾಗಿ, ಇನ್ನೊಂದು ಮರ ಬೀಳೋಕ್ಕಾಗಿದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು. ನೋಡಿ ಗೈಸ್, ನೈಟ್ ಆದರೂ ಮಳೆ ಸುರಿತಾನೇ ಇದೆ. ತುಂಬ ಅಂದರೆ ತುಂಬ ಜೋರು ಬರ್ತಾ ಇದೆ ಮಳೆ. ಬಟ್ ಈ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ತುಂಬ ಜೋರು ಬರ್ತಾ ಇದೆ ಗೈಸ್. ಓಕೆ, ಕೊಡಗಿಗೆ ಬಂದಾಗ ನಮ್ಮೂರಿಗೆ ಒಮ್ಮೆ ಬಂದು ಹೋಗಿ. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.